ದಿನೀವ್ರದಾಗ ಹಣ ಎಷ್ಟು ತಗೊಂತಾರೆ? ದಿನೀವ್ರದಾಗ ಹಣ ಎಷ್ಟು ತಗೊಂತೀರಿ? ಯಾರನ್ನು ಕೇಳಿ ತಗೊಳ್ಳೋದಿಲ್ಲ ಸರ್. ಶಡ ನನ್ನ ಕಡೆ ಆಟ ಆಡಕ್ಕೆ ಹೋಗ್ಬೇಡ್ರಿ. ಮಗ ನಿಂತು ದೊಡ್ಡವಾಗ ಇದ್ರ ಮುಂದೆ ₹1 ವಾಲಂಟ್ರಿಂಗ್ ಕೊಟ್ಟರೆ ನೋ ಅನ್ಬೇಕು. ನಾವು ದೊಡ್ಡದಲ್ಲ, ಸರ್ಕಾರಿ ಹಾಸ್ಪಿಟಲ್ ಫ್ರೀ ಸರ್ವಿಸ್ ಕೊಡ್ತೇವೆ. ಇಷ್ಟು ನೀವು ತಗೊಂಡ್ರೆ ಹಾಸ್ಪಿಟಲ್ಗೆ ಬಂದು ನಾ ಏನು ಮಾಡ್ತೇನೆ ನಿನಗೆ ನೀನು ಲೈಫ್ ಲಾಂಗ್ ಹೋಗ್ತೀವಿ. ಕ್ರಿಮಿನಲ್ ಕಂಪ್ಲೇಂಟ್ ಆಗಬೇಕಂತೀವಿ. ಏನು ಹೆಂಗೆ ಆಫೀಸರ್ಸ್ ನೀವು ಮತ್ತೆ ಯಾರು ನಿನ್ನ ಜೊತೆ ತಾಯಿ ಮಕ್ಕಳದ್ದು ನೀನು ಅದೇನು ತಾಯಿ ಮಕ್ಕಳದ್ದೇ ಅಮ್ಮ? ನೀ ಎಷ್ಟು ರೊಕ್ಕ ತಗೊಳ್ತಿದ್ದೀನ? ಯಾರು ಒಂದು ದುಡ್ಡು ಕೇಳುವ ಅಧಿಕಾರಿ ಇಲ್ಲ ನಿಮಗೆ. ಕೊಟ್ಟರು ತೊಗೊಳ್ಬಾರ್ದು. ಯಾರು ತೊಗೊಳ್ಬೇಕು? ಏನು ಖುಷಿ ಮನೆ ನೀವು ಕೊಡ್ತೀವಿ? ನಿನ್ನ ಮಗ ನೀನು ಎಷ್ಟು ಮಕ್ಕಳದ? ಯಾರೋ ಖುಷಿ ಕೊಟ್ಟಿದ್ದಿ ನಿನ್ನ ಮಕ್ಕಳಾದಾಗ? ಯಾರು ಡಾಕ್ಟರ್ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದೀವಿ ಖುಷಿ? ನಿನ್ನ ಮದುವೆ ಆಗಿದೆ ನಮ್ಮ ಮದುವೆ ಆಗಿಲ್ಲ? ನಿನ್ನ ಎಷ್ಟು ಮಕ್ಕಳದಾರೆ? ಏನು ಖುಷಿ ಕೊಟ್ಟಿದ್ದೀನಿ ನಮ್ಮ ಮಗ ಆದಾಗ? ನರ್ಸಿಗೆ ಇವ್ರಿಗೆ ಅವ್ರೆ ಏನು ಹುಡುಗಾಟ ತಿಳ್ಕೊಂಡ್ರಿ? ಏನು ಗೌರ್ಮೆಂಟ್ ಅಂದರೆ ಏನು ಹೆಂಗೆ ಆಫೀಸರ್ಸ್ ನೀವು ಇಷ್ಟು ಇನ್ನೂ 30 ವರ್ಷ ಸರ್ವಿಸ್ ಅದೇ ಇಷ್ಟು ಕರಪ್ಟ್ ನೀವು ಪ್ರೊಸೀಡಿಂಗ್ ಹಾಗೆ ನನ್ನ ಗಮನ ಬಂದಿದೆ. ತಾಯಿ ಮಕ್ಕಳ ಹಾಸ್ಪಿಟಲ್ದಲ್ಲಿ ಡೆಲಿವರಿ ಆಗುವ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ. ಇಂಥ ಡಾಕ್ಟರ್ಗೆ ಹೆಸರು ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಖುಷಿಗೆ ಕೊಟ್ಟರೆ ನಾನು ತಗೊಳ್ತೇನೆ ಅಂತ ಹೇಳಿದರೆ ಇವ್ರು ಆ್ಯಕ್ಷನ್ ತಗೊಳ್ಬೇಕು DHO ಅಂತ ರೆಕಮೆಂಡ್ ಹಾಕಿ ಕಳಿಸ್ಬಿಟ್ಟು. ನೀ ಹೇಳ್ಕೊಳ್ತೇಮ್ಮ ಕಣ್ಣ ನೋಡು, ನನ್ನ ಕಣ್ಣ ನೋಡಿ, ನನ್ನ ಕಣ್ಣ ನೋಡಿ, ನಿಮ್ಮ ಕಣ್ಣತನ ಕಾಣಿಸ್ತಾ ಇದೆ ನೋಡೋದು. ಎಲ್ಲ ಎಷ್ಟೆಷ್ಟು ನಂಬಿ ಇವತ್ತು ಮಧ್ಯಾಹ್ನ ನಡೆದಿದ್ದೀನಿ ನಾನು. ಎಷ್ಟೆಷ್ಟು ಹಣವನ್ನು ತೊಗೊಂಡು ಇಬ್ಬರು ಬಂದು ನನಗೆ ಹೇಳು, ಮತ್ತೆ 18 ಬಂದು ಹೇಳು ತಹಸೀಲ್ದಾರ್ ಬೇಟ ಅಷ್ಟು ಹಣ ರಿಫಂಡ್ ಆಗ. ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡಿಲ್ಲ ಬಡೋದು ನೋಡಿ ಸರ್, ಹಗರ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ನೀವು ಸ್ವಲ್ಪ ಹಗರ ಆಗಿದ್ದೀರಿ ಅಂತ ನನ್ನ ರಿಪೋರ್ಟ್ ಬರ್ತಾಯಿದೆ. ಯಾಕಂದ್ರೆ ನೀವು 7-8 ವರ್ಷ ಆಗಿದ್ದೀರಿ, ಸ್ವಲ್ಪ ಢಿಲ ಆಗಿದ್ದೀರಿ ನೀವು ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ನಿಮಗೂ ಹೇಳ್ತಾ ಇದ್ದೇನೆ ನಾನು. ಅದರ ನನ್ನ ಕಡೆ ನಡೆಯೋದಿಲ್ಲ. ಎಷ್ಟೋ ಸಮೀಪನ ಯಾರಿದ್ರು ಸಹ ಆಡಳಿತದಿಂದ ನನಗೆ ಯಾರೂ ಸಮೀಪಿಲ್ಲ. ಏನಿದು ನಿಮ್ಮ ಕಣ್ಣು ಮುಂದೆ ಹಿಂಗೆ ನಡೀತಾ ಇದ್ದಾಗ ಏನು ಕೆಲಸ ಮಾಡ್ತೀರಿ ನೀವು? ಇದುವರೆಗೆ ಹಣ ಕೇಳ್ತಾರೆ. ಈಗ ಹೇಳ್ತಾರೆ ಕೋರ್ಟಿನ ನಿಜ ನಾವು ಕೇಳಿಲ್ಲ, ವಾಲೆಟ್ ಕೊಡ್ತಾರೆ. ನಿನಗೆ ಯಾರು $1 ಕೊಡ್ತಾರೆ ಅವರು? ನನಗೂ ಗ್ಯಾಟ್ಲೆಟ್ ಹುಡುಗರು ಅದಲ್ಲ. ನಾ ಯಾರಿಗೆ ಖುಷಿ ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನನಗೆ. ಮಗ ಆದರೆ ಬೇಡೆ ಹಚ್ತೇವೆ, ಮಗಳಾದ್ರೆ ಜಿರ್ಬಿ ಕೊಡ್ತೀವಿ. ಅದು ಪದ್ಧತಿ ಅದೇ, ಹಣ ಕೊಡೋ ಪದ್ಧತಿ ಅದೇ. ನೀವು ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ರಿ ಅಷ್ಟು ಹಣ ಇವತ್ತು 1 ಗಂಟೆ ಒಳಗೆ ತಹಶೀಲ್ದಾರ್ ಕೊಡಬೇಕು. ನೀವು ಮುಟ್ಟಿಲ್ಲ ಅಂದರೆ ನಾವು ಪೊಲೀಸ್ ಹೇಳ್ತೀನಿ, ಕಂಪ್ಲೇಂಟ್ ಲಾಗ್ ಮಾಡ್ಕೊಂಡು. ನಿಮ್ಗೆ ಏನಾದರೂ ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹೇಳೋ.